ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯವನಸ್ಥರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಲೋಕರಕ್ಷಕನಾಗಿರುವಂಥ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಚೆನ್ನಾಗಿದ್ದೀರಾ? ಕರ್ತನು ಮತ್ತೊಂದು ಹೊಸ ದಿನವನ್ನು ನೋಡುವಂತೆ ಕೃಪೆ ತೋರಿಸಿದ್ದಾರೆ. ಇನ್ನೇನು ವರ್ಷದ ಕೊನೆಯ ಭಾನುವಾರಕ್ಕೆ ಬಂದಿದ್ದೇವೆ, ಕೊನೆಯ ದಿನಗಳಿಗೆ ಬಂದಿದ್ದೇವೆ. ಕರ್ತನು ಕಾಪಾಡಿ ಅನೇಕ ಸಂದೇಶಗಳನ್ನು ನಮಗೆ ತಿಳಿಯಪಡಿಸಿ ಆಧರಿಸಿ ಸಂತೈಸಿ ನಡೆಸುತ್ತಿದ್ದಾರಲ್ವ, ಅದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಮಾಡೋಣ ಮತ್ತು ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯ ದೇವಜನವೇ, ಲೋಕದಲ್ಲಿರುವಂಥ ಜನರು ಬೈಬಲನ್ನು ಓದುವುದಿಲ್ಲ, ಆದರೆ ಅವರು ಬೈಬಲನ್ನು ಓದುವ ನಮ್ಮನ್ನು ಓದುತ್ತಾರೆ. ಅದರರ್ಥ ನಾವು ಚರ್ಚ್ಗೆ ಹೋಗುತ್ತೇವೆ, ಬೈಬಲ್ ಓದುತ್ತೇವೆ ಎನ್ನುವುದಾದರೆ ನಮ್ಮನ್ನು ಅವರು ಓದುತ್ತಾರೆ. ನಮ್ಮ ಮಾತು ಹೇಗಿದೆ, ನಮ್ಮ ನಡವಳಿಕೆ ಹೇಗಿದೆ, ನಮ್ಮ ಜೀವಿತ ಹೇಗಿದೆ, ಅದನ್ನು ನೋಡಿಬಿಟ್ಟು ಇದೇನಾ ನಿಮ್ಮ ಬೈಬಲ್ ಕಲಿಸೋದು, ಇದೇನಾ ನೀವು ಚರ್ಚಲ್ಲಿ ಕಲಿಯೋದು, ಇದೇನಾ ಕ್ರಿಶ್ಚಿಯನ್ಸು ಅಂತ ಪ್ರಶ್ನೆ ಮಾಡ್ತಾರೆ. ನೀವು ಆಲೋಚನೆ ಮಾಡಿ, ನಮ್ಮ ಮಕ್ಕಳು ಮನೆಯಲ್ಲಿ ಒಂದು ವೇಳೆ ಹೇಗಿದ್ದರೂ ನಾವು ಒಪ್ಪಿಕೊಳ್ಳುತ್ತೇವೆ, ಆಚೆ ಹೋಗಿ ನಮ್ಮ ಮರ್ಯಾದೆ ತೆಗೆಯುವುದನ್ನು ಒಪ್ಪಿಕೊಳ್ಳೋದಿಲ್ಲ. ದೇವಜನವೇ, ದೇವರು ಕೂಡ ತನ್ನ ಮಕ್ಕಳು ಅನ್ಯ ಜನರ ಮಧ್ಯದಲ್ಲಿ ಸಾಕ್ಷಿಯಾಗಿರಬೇಕೆಂದು ಆಶಿಸುತ್ತಾರಲ್ವ. ಹಾಗಾದರೆ ಬನ್ನಿ, ದೇವರು ಏನನ್ನು ನಮ್ಮಿಂದ ಎದುರು ನೋಡುತ್ತಾರೆ, ನಾವೇನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಪೇತ್ರ 2ನೇ ಅಧ್ಯಾಯ 12ನೇ ವಾಕ್ಯ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ, ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರು. ಆಮೇನ್. ಪ್ರಿಯ ದೇವಜನವೇ, ಈ ವಾಕ್ಯವನ್ನು ನೀವು ಗಮನಿಸಿದ್ದೀರಾ? ಈ ವಾಕ್ಯದಲ್ಲಿ ಮೊದಲನೆಯ ಭಾಗ ಹೇಳುತ್ತದೆ, ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಅವರು ನೋಡ್ತಾರೆ ಅಂತಲ್ಲ, ಅವರಿಗೆ ನಾವು ಉತ್ತರ ಕೊಡಬೇಕಂತಲ್ಲ, ಅವರಿಗೆ ಭಯಪಟ್ಟು ಅಲ್ಲ, ಬದಲಾಗಿ ನಾವು ನಮ್ಮ ತಂದೆ ದೇವರು, ನಮ್ಮನ್ನು ಪ್ರೀತಿಸಿ ಪಾಠ ಕಲಿಸುವಂಥ ದೇವರಾಗಿರುವಂಥ ಯೇಸು ಸ್ವಾಮಿಯ ಮಾನವನ್ನು ಕಳೆಯುವಂಥವರಾಗಿರುತ್ತೇವೆ. ಅದಕ್ಕೆ ಪೌಲನು ಈ ರೀತಿಯಾಗಿ, ಅಲ್ಲಿ ಪೇತ್ರನು ಈ ರೀತಿಯಾಗಿ ಬರೆಯುತ್ತಾ, ನಾವು ಅನ್ಯ ಜನರ ಮಧ್ಯದಲ್ಲಿ ವಾಸ ಮಾಡ್ತಾ ಇರುವಾಗ ನಾವು ಯೋಗ್ಯರಾಗಿಯೂ ದೇವರಿಗೆ ಘನತೆಯನ್ನು ತರುವಂಥವರಾಗಿಯೂ ನಿವಾಸ ಮಾಡಬೇಕು. ಈಗ ಈ ವಾಕ್ಯದಿಂದ ನಮಗೇನು ಪ್ರಯೋಜನ ಅಂತ ನೀವು ಅಂದುಕೊಳ್ಳಬಹುದು. ದೇವಜನವೇ, ನಾವು ಯಾವಾಗ ಕರ್ತನನ್ನು ಮೆಚ್ಚಿಸುತ್ತೇವೋ, ಕರ್ತನು ನಮ್ಮನ್ನು ಮೆಚ್ಚಿಕೊಂಡು ಮೆಚ್ಚಿದವರಿಗೆ ಅನೇಕ ಒಳ್ಳೆಯ ಕೃತ್ಯಗಳನ್ನು ದೇವರು ಮಾಡುವಂಥವರು ಆಗಿದ್ದಾರೆ. ನಮ್ಮ ತಂದೆ ತಾಯಿಗಳು ಹೇಗೆ ತಮ್ಮ ಮಕ್ಕಳಿಂದ ಒಂದು ಘನತೆಯನ್ನು ಅನ್ಯ ಜನರ ಮುಂದೆ, ಹೊರಗಿನ ಜನರ ಮುಂದೆ ಒಂದು ಮರ್ಯಾದೆಯನ್ನು ಎದುರು ನೋಡುತ್ತಾರೋ, ಪರಲೋಕ ದೇವರು ಅದಕ್ಕಿಂತ ಹೆಚ್ಚಾಗಿ ನಮ್ಮಿಂದ ಘನತೆ, ಗೌರವವನ್ನು ಎದುರು ನೋಡುವಂಥ ದೇವರಾಗಿದ್ದಾರೆ. ನೋಡಿ, ನಮ್ಮ ನಡವಳಿಕೆಯ ಮೇರೆಗೆ ದೇವರನ್ನು ಬೈಯುವುದಕ್ಕೆ ಪ್ರಾರಂಭಿಸ್ತಾರೆ, ನಿಂದಿಸುವುದಕ್ಕೆ ಪ್ರಾರಂಭಿಸ್ತಾರೆ. ಇದೇನಾ ನಿಮ್ಮ ದೇವರು ಕಲಿಸ್ಕೊಟ್ಟಿರೋದು, ಇದೇನಾ ನಿಮ್ಮ ಚರ್ಚ್ ಕಳಿಸ್ಕೊಟ್ಟಿರೋದು, ಇದೇನಾ ನಿಮ್ಮ ಬೈಬಲ್ ಹೇಳ್ಕೊಡುವುದು ಅಂತ ನಮ್ಮನ್ನು ಬೈತಾರೆ. ದೇವಜನವೇ, ಆದುದರಿಂದ ನಿಮ್ಮ ನಡವಳಿಕೆ ಅಂದರೆ ನಮ್ಮ ಬಿಹೇವಿಯರ್, ನಮ್ಮ ನಡವಳಿಕೆ ಅನ್ಯ ಜನರ ಮುಂದೆ ಇಲ್ಲವೇ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಪೇತ್ರನು ಇದೇ ಮೊದಲ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿರಿ, ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆಯ ನಡವಳಿಕೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವವರು. ನೋಡಿ, ನಮ್ಮನ್ನು ಬಯಲಿಕ್ಕೂ
ಅವಮಾನಪಡಿಸಲಿಕ್ಕೂ ಬಂದವರೇ ನಾಚಿಕೆ ಪಟ್ಟು ಹೋಗಬೇಕು. ಅದು ದೇವರ ವಾಕ್ಯ ಹೇಳುವಂಥದ್ದು. ನಾನು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕಂದರೆ, ನಿಮ್ಮನ್ನು ನಿಂದಿಸಿದವರೇ, ನಿಮ್ಮನ್ನು ವೇದಿಸಿದವರೇ, ನಿಮ್ಮನ್ನು ನಾಚಿಕೆ ಪಡಿಸಲಿಕ್ಕೆ ಬಂದವರೇ ನಾಚಿಕೆ ಹೊಂದಿ ಹೋಗಬೇಕು. ದೇವರು ಮಾಡುತ್ತಾ ಇರುವಂಥ ಕೃತ್ಯ, ಅಯ್ಯೋ ಇಂಥ ಆಕೆಯನ್ನು ಪಾಪ ನಾನು ಬೈದುಬಿಟ್ನಲ್ಲ, ಇಂಥ ವ್ಯಕ್ತಿಯನ್ನು ನಾನು ನಿಂದಿಸಿಬಿಟ್ನಲ್ವಾ, ಅಯ್ಯೋ ನನಗೆ ಬುದ್ಧಿ ಇದೆಯಾ, ನಾನು ಈ ಥರ ಮಾಡಬಾರ್ದಾಗಿತ್ತು ಅನ್ನುವಂಥ ರೀತಿಯಲ್ಲಿ ಅವರೇ ಬಂದು ನಮ್ಮ ಹತ್ರ ಮಾತಾಡಬೇಕು. ಅದು ನಡೆಯುತ್ತೆ. ನಡೆಯಬೇಕಾದರೆ ನಾವು ಕರ್ತನಲ್ಲಿ ಪ್ರಾರ್ಥಿಸಿ, ದೇವರೇ, ಕೋಪ ಎಬ್ಬಿಸುತ್ತಾರೆ, ನಿಂದಿಸುತ್ತಾರೆ, ನೋಯಿಸುತ್ತಾರೆ, ಬಾಧೆಪಡಿಸುತ್ತಾರೆ. ಅಂತಹ ಸಂದರ್ಭದಲ್ಲಿ ಹೇಗೆ ನೀವು ಶಿಲುಬೆಯ ಮೇಲಿದ್ದಾಗ ಜನರು ನಿನ್ನನ್ನು ನಿಂದಿಸಿ ಅವಮಾನಪಡಿಸಿ ಪ್ರಶ್ನೆಗಳನ್ನು ಕೇಳಿ ಬೈಯುತ್ತಿದ್ದಾಗಲೂ ಯೇಸು ಸ್ವಾಮಿ ಏನು ಮಾಡಿದರು? ತಂದೆಯೇ, ಇವರು ಏನು ಮಾಡ್ತಾ ಇದ್ದಾರೆ, ಇವರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸು ಎಂದು ಆತನು ನುಡಿದನು. ಕೋಪ ಬರಬೇಕಾಗಿತ್ತು, ಅವರಿಗೆ ನೋವಾಗುವಂಥ ಸಂದರ್ಭದಲ್ಲಿ ಕೋಪ ಬರಬೇಕಾಗಿತ್ತು. ಬದಲಾಗಿ ಯೇಸು ಸ್ವಾಮಿ ಶಪಿಸುವುದರ ಬದಲಾಗಿ ಅವರನ್ನು ಆಶೀರ್ವದಿಸಿ ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಪ್ರಿಯ ದೇವಜನವೇ, ನನ್ನ ಜೀವಿತದಲ್ಲಿ ಕೂಡ ನಮ್ಮನ್ನು ನಿಂದಿಸುವವರು, ವೇದಿಸುವವರು ಅನೇಕರಿದ್ದಾರೆ. ಆದರೆ ಜ್ಞಾಪಕ ಇಟ್ಟುಕೊಳ್ಳಿ, ನೀವು ನಾನು ಅವರನ್ನು ಆಶೀರ್ವದಿಸೋಣ. ಅದಕ್ಕೆ ದೇವರು, ನೀವು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರ್ರಿ, ಸರಿಯಾಗಿ ನಡೆದುಕೊಳ್ಳ್ರಿ, ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿರ್ರಿ. ನಿಮ್ಮ ಒಳ್ಳೆ ನಡವಳಿಕೆ ನೋಡಿ, ಮೇಲುಗಡೆ ಹೇಳ್ತಾ ಇರೋದು ನಿಮ್ಮ ನಡವಳಿಕೆ. ಇಲ್ಲಿ ಕೂಡ 3:16 ಒಳ್ಳೆ ನಡವಳಿಕೆ. ಪೇತ್ರನು ಈ ಮಾತನ್ನು ಹೇಳುತ್ತಾ ಇದ್ದಾನೆ. ಆದರೆ ಪ್ರಾರಂಭದ ದಿನಗಳಲ್ಲಿ ಪೇತ್ರನು ದುಡುಕಿ ಮಾತಾಡುವವನು ಅಲ್ವಾ? ಅವನು ಕೋಪ ಮಾಡಿಕೊಳ್ಳುವವನು. ಯೇಸುವನ್ನು ಹಿಡಿಯಲಿಕ್ಕೆ ಬಂದಾಗ ಕತ್ತಿಯನ್ನು ತೆಗೆದು ಸೈನಿಕನ ಕಿವಿಯನ್ನು ಕಟ್ ಮಾಡಿದ. ಕಿವಿಯನ್ನಲ್ಲ, ಅವನನ್ನು ಕೊಲ್ಲಲಿಕ್ಕೆ ಹೋದ್ನೇನೋ, ಮಿಸ್ ಆಗಿ ಕಿವಿ ಕಟ್ ಮಾಡಿಬಿಟ್ಟ. ಆಲೋಚನೆ ಮಾಡಿ, ಪೇತ್ರನು ಕೋಪಿಷ್ಟನು, ದುಡುಕುವವನು, ತುಂಬ ಗಲಿಬಿಲಿ, ತುಂಬ ಕೋಪವನ್ನೆಬ್ಬಿಸುವ ಮಾತುಗಳನ್ನು ಮಾತಾಡ್ತಾರೆ. ಕೆಲವರು ನೋಡಿ ಗಡಿಸು ಮಾತುಗಳು, ಅವ್ರು ಮಾತಾಡೋದು ಬೇರೊಬ್ಬರಿಗೆ ಮುಖ ಹೊಡೆದಂಗಿರುತ್ತೆ. ಕೆಲವು ಸಾರಿ ನಮ್ಮ ನಡವಳಿಕೆಯನ್ನು ಮುಖ ಹೊಡೆದಂಗಿರುತ್ತೆ. ಆದರೆ ಇಂತಹ ಪೇತ್ರನು ಈಗ ಬರೆಯುತ್ತಾ ಹೇಳುತ್ತಿದ್ದಾನೆ, ನಾವು ಯಾವುದೇ ಸಂದರ್ಭದಲ್ಲಿ ದೇವರಿಗೆ ಅವಮಾನ ಆಗುವಂಥ ರೀತಿಯಲ್ಲಿ ನಡೆದುಕೊಳ್ಳಬಾರದು. ನಮ್ಮ ನಡವಳಿಕೆ ದೇವರಿಗೆ ಗೌರವ ತರಬೇಕು, ದೇವರಿಗೆ ಮಹಿಮೆ ತರಬೇಕು ಎಂದು ಹೇಳುತ್ತಿರುವ ಮಾತನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ ಅದರ 5ನೇ ಅಧ್ಯಾಯ 16ನೇ ವಚನದಲ್ಲಿ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ನಾವು ಯಾರೋ ನೋಡ್ತಾರೆ ಅಂತ ಮಾಡುವುದಲ್ಲ, ಆದರೆ ನಾವು ಮಾಡುತ್ತಾ ಇರಬೇಕು. ಯಾಕೆಂದರೆ ಎಫೆಸ 2:10 ವಾಕ್ಯ ಹೇಳೋದು, 11 ವಾಕ್ಯ ಹೇಳುತ್ತದೆ, ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಒಳ್ಳೆಯ ಕೃತ್ಯಗಳನ್ನು ಮಾಡುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಣ ಖರ್ಚು ಮಾಡಬೇಕು, ಅದು ಇದು ಮಾಡಬೇಕು ಅಂತಲ್ಲ, ಆದರೆ ನಮಗಿರುವಂಥದ್ದರಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸುವಂಥವರಾಗಿರಬೇಕು. ಪ್ರಿಯರೇ, ನೀವು ಮಾಡೋದು ಯಾರೂ ನೋಡ್ತಾ ಇಲ್ಲ, ನೀವು ಕೊಡೋದು ಯಾರೂ ನೋಡ್ತಾ ಇಲ್ಲ, ನೀವು ಕಷ್ಟಪಡೋದು ಯಾರೂ ನೋಡ್ತಾ ಇಲ್ಲ. ದೇವ್ರ ವಾಕ್ಯ ಹೇಳುತ್ತದೆ, ಒಂದು ದಿವಸ ಅದನ್ನೆಲ್ಲ ನೋಡಿ ಅಲ್ಲಿ ಹೇಳುತ್ತಾ ಇರುವಂಥ ಮಾತು ಏನಂದರೆ, ಪರಲೋಕದಲ್ಲಿ ಈ ನ್ಯಾಯ ವಿಚಾರಣೆಯ ದಿನದಲ್ಲಿ ಅದನ್ನು ಕಂಡು ದೇವರನ್ನು ಕೊಂಡಾಡುವರು. ವ್ಯರ್ಥವಾಗುವುದೇ ಇಲ್ಲ. ನೀವು ಪಟ್ಟ ಪ್ರಯಾಸ ಖಂಡಿತ ವ್ಯರ್ಥವಾಗುವುದಿಲ್ಲ. ನಾವು ಅಂದುಕೊಳ್ಳಬಹುದು, ಅಯ್ಯೋ ನಾನು ಇಷ್ಟು ಮಾಡಿದೆ, ಯಾರೂ ನನ್ನನ್ನು ಗಮನಿಸ್ತಾ ಇಲ್ಲ, ನಾನು ಮಾಡಿದ್ದ ಈ ತ್ಯಾಗಕ್ಕೆ ನನ್ನನ್ನು ಯಾರೂ ಹೊಗಳ್ತಾ ಇಲ್ಲ ಅಂತ ಅಂದುಕೊಳ್ಳಬೇಡ್ರಿ. ನಾವು ಮಾಡಿದ ಪ್ರತಿ ಕಾರ್ಯ ಬಯಲಿಗೆ ಬರುತ್ತದೆ.
ಅದು ಕೆಟ್ಟದ್ದಾಗಿದ್ದರೆ ನಮಗೆ ಅವಮಾನ ಆಗುತ್ತದೆ. ಅದೇ ನಾವು ಒಳ್ಳೆಯದು ಮಾಡಿದ್ದರೆ ನಮಗೆ ಸನ್ಮಾನ ಆಗುವಂತೆ ದೇವರು ಮಾಡುತ್ತಾರೆ. ದೇವರ ನ್ಯಾಯಸ್ಥನಲ್ಲ, ಆತನು ಖಂಡಿತ ಕಾರ್ಯವನ್ನು ಮಾಡುವ ಆತನೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ತೀತನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 7-8 ವಚನಗಳಲ್ಲಿ ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥತ್ವವು, ಗೌರವವು, ಆಕ್ಷೇಪಣೆಗೆ ಆಸ್ಪದವಿಲ್ಲದಂಥ ಸ್ವಸ್ಥ ಬುದ್ಧಿಯೂ ಇರಬೇಕು. ಆಗ ನಮ್ಮನ್ನು ಎದುರಿಸುವವರು ನಮ್ಮ ವಿಷಯದಲ್ಲಿ ಕೆಟ್ಟದ್ದೇನೂ ಹೇಳುವುದಕ್ಕೆ ಅವಕಾಶವಿಲ್ಲದೆ ನಾಚಿಕೊಳ್ಳುವರು. ನಮ್ಮನ್ನು ಹಿಡಿಯಬೇಕೆಂದು ಕಾಯುತ್ತಿರುತ್ತಾರೆ. ನೋಡಿ, ಅನೇಕರು ವಿಡಿಯೋಗಳನ್ನು ಮಾಡುತ್ತಾರೆ, ಅನೇಕರು ದೇವರ ಸಂದೇಶಗಳನ್ನು ಕೊಡುತ್ತಿದ್ದಾರೆ. ಆದರೆ ನಮ್ಮ ಸಂದೇಶಗಳಲ್ಲಿ ತಪ್ಪುಗಳನ್ನು ಕಂಡುಹಿಡಿಯುವುದು ಕಡಿಮೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ ನಿಮ್ಮಲ್ಲಿ ಯಾರಾದರೂ ಎಲ್ಲಾದರೂ ನಾನು ಕೊಡುವಂಥ ಸಂದೇಶಗಳನ್ನು ಯಾರಾದರೂ ತಪ್ಪಾಗಿ ಹೇಳಿದರೆ ನನಗೆ ಕಳಿಸಿಕೊಡಿ. ಯಾಕೆಂದರೆ ಈ ವಾಕ್ಯವೇ ಸಾಕ್ಷಿಯಾಗಿದೆ. ಏನೆಂದರೆ, ನಾವು ಮಾದರಿಯಾಗಿರಬೇಕು. ನಾವು ಮಾಡೋ ಕೆಲಸನ ನಾವು ಮಾಡ್ತಾ ಇರಬೇಕು. ಪ್ರತಿಫಲ ಕೊಡೋದು ದೇವರು. ದೇವರು ಮಾಡದಿರ ನಾವೇ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಕೆಲವು ಸಾರಿ ದೇವರೇ ನೀನೇನು ಮಾಡೋಕ್ಕಾಗ್ತಾ ಇಲ್ಲ, ನಾನು ಮಾಡ್ತೀನಿ ತಗೋ ಅಂತ ದೇವರಿಗೆ ಬುದ್ಧಿವಾದ ಹೇಳೋ ರೀತಿಯಲ್ಲಿ ನಾವುದಿರುತ್ತದೆ. ಕೆಲವು ಸಾರಿ ನಮ್ಮ ಜೀವನ ಆ ರೀತಿ ಇರಬಾರದು. ಇಲ್ಲಿ ಹೇಳುತ್ತದೆ, ನಮ್ಮ ವಿಷಯದಲ್ಲಿ ಕೆಟ್ಟದ್ದೇನು ಹೇಳುವುದಕ್ಕೆ ಅವಕಾಶವಿಲ್ಲದೆ ನಾಚಿಕೊಳ್ಳುವರು. ಏನಾದರೂ ಇದ್ದರೆ ನೋಡಿ, ಕೆಲವು ಸಾರಿ ಯಥಾರ್ಥವಾಗಿ ಆಗಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ಮಾಡಿದಂಥ ಕೆಲವು ಕೃತ್ಯಗಳು ಕೆಲವರು ಕಾಯ್ತಾ ಇರ್ತಾರೆ. ಸಿಕ್ಕಿದರೆ ಸಾಕು, ಇವರನ್ನು ಹಿಡಿಯೋಣ, ಇವರ ಮಾನವನ್ನು ಹರಾಜು ಮಾಡೋಣ, ಇವರನ್ನು ಕೆಳಕ್ಕೆ ಬೀಳಿಸೋಣ ಅಂತ ಕಾಯ್ತಾ ಇರ್ತಾರೆ. ಇವತ್ತು ಇದುವರೆಗೂ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಕೆಲವು ಸಂದರ್ಭಗಳಲ್ಲಿ ಸೈತಾನನು ಪ್ರಯತ್ನ ಮಾಡಿ ಬೀಳಿಸಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ನೀವು ಅವಕಾಶ ಕೊಟ್ಟಿರೋದಿಲ್ಲ. ಒಂದು ವೇಳೆ ಕೆಲವರು ಅವಕಾಶ ಕೊಟ್ಟರೆ ಅವರ ಕುಟುಂಬಕ್ಕೆ ಅವಮಾನವಾಗಿ ತಲೆ ಎತ್ತದಂತೆ ಆಗಿರುತ್ತದೆ. ಈಗಲಾದರೂ ಕರ್ತನಲ್ಲಿ ಪ್ರಾರ್ಥಿಸೋಣ, ಇನ್ನು ಮುಂದೆಯೂ ಪ್ರಾರ್ಥಿಸೋಣ. ದೇವರೇ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಮನೆ ಎಲ್ಲಿಯೂ ಕೂಡ ಅವಮಾನ ಪಾಲಾಗಬಾರದು. ನನ್ನ ಮನೆ, ನನ್ನ ನಡವಳಿಕೆ, ನನ್ನ ಜೀವಿತ, ನನ್ನ ಕುಟುಂಬ ಜೀವಿತ ಎಲ್ಲಿಯೂ ಅವಮಾನ ಪಾಲಾಗಬಾರದು. ನೀವು ಪ್ರಾರ್ಥಿಸಿದರೆ ದೇವರು ಸಹಾಯ ಮಾಡ್ತಾರೆ. ಪ್ರತಿನಿತ್ಯ ವಾಕ್ಯವನ್ನು ಧ್ಯಾನಿಸಿ ವಾಕ್ಯಗಳಂತೆ ನಡೆದುಕೊಳ್ಳುವುದನ್ನು ನಾವು ಕಲಿಯಬೇಕು. ಅದಿಲ್ಲಿ ಹೇಳ್ತಾ ಇದೆ, ನಮ್ಮ ವಿಷಯದಲ್ಲಿ ಯಾರು ಕೆಟ್ಟದ್ದನ್ನು ಹೇಳುವುದಕ್ಕೆ ಅವಕಾಶ ಇರಬಾರದು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2:15-16 ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ನೀವು ಹೀಗೆ ನಡೆದರೆ ನಾನು ಕೆಲಸ ಸಾಧಿಸಿದ್ದು ವ್ಯರ್ಥವಲ್ಲ, ನಾನು ಪ್ರಯಾಸ ಪಟ್ಟಿದ್ದು ವ್ಯರ್ಥವಲ್ಲ ಎಂಬ ಉತ್ಸಾಹವು ಕ್ರಿಸ್ತನ ದಿನದಲ್ಲಿ ನನಗೆ ಉಂಟಾಗುವುದು. ನೋಡಿ, ಪೌಲನು ಫಿಲಿಪ್ಪಿಯವರಿಗೆ ಬರೆಯುತ್ತಾ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನೀವು ನಿರ್ದೋಷಿಗಳಾಗಿರಬೇಕು, ನೀವು ಯಥಾರ್ಥ ಮನಸ್ಸುಳ್ಳವರಾಗಿರಬೇಕು. ವಕ್ರಬುದ್ಧಿಯುಳ್ಳ ಈ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕ ಮಕ್ಕಳಾಗಿರಬೇಕು. ದೇವರ ನಿಷ್ಕಳಂಕ ಪ್ರತಿ ಹೆಜ್ಜೆಯನ್ನು ಬಹಳ ಗಮನಿಸಿಡಬೇಕಾಗುತ್ತದೆ. ಎಲ್ಲಿ ಸೈತಾನನು ನಮಗೆ ಗಾಳ ಹಾಕಿ ಹಿಡಿದು ಬೀಳಿಸಬೇಕೆಂತನೂ ಗೊತ್ತಿಲ್ಲ. ಅನೇಕ ಆಸೆ ಪಾಶೆಗಳನ್ನು, ಶರೀರದ ಇಚ್ಛೆಗಳನ್ನು, ಲೋಕದ ಕಾರ್ಯಗಳನ್ನು ನಮ್ಮ ಮುಂದೆ ತಂದಾಕ್ತಾನೆ. ನೀವೆಲ್ಲ ನೋಡ್ತಾ ಇರ್ತೀರ. ಕೆಲವು ಸಾರಿ ಕೆಲವರು ಹಣ ಬ್ಯಾಂಕಿಂದ ವಿತ್ಡ್ರಾ ಮಾಡಿಕೊಂಡು ತಗೊಂಡು ಹೋಗ್ತಾ ಇರ್ತಾರೆ. ಅವರ ಹತ್ರ ಇರೋ ಹಣವನ್ನು ಒಡೆಯುವುದಕ್ಕೆ ಅವರ ಮುಂದೆ 100ಗಳು 500ಗಳು ಸ್ವಲ್ಪ ಕಟ್ಟು ಸ್ವಲ್ಪ ಸಣ್ಣ ಅಮೌಂಟ್ ಹಾಕ್ಬಿಡ್ತಾರೆ. ಸರ್ ನಿಮ್ಮದ ಅನ್ನೋಷ್ಟರಲ್ಲಿ ಹೌದು ಅಂತ ಅವರು ಎತ್ತುಕೊಳ್ಳುವಷ್ಟರಲ್ಲಿ ಇವರ ಹತ್ರ ಇರೋ ಹಣವನ್ನು ತೆಗೆದುಕೊಂಡು ಹೋಗ್ಬಿಡ್ತಾರೆ.
ನಂದಲ್ಲಪ್ಪ, ಅದು ನನಗೆ ಸಂಬಂಧ ಇಲ್ಲ, ನನ್ನ ದುಡ್ಡು ನನ್ನ ಹತ್ರ ಇದೆ ಅಂತ ಹೇಳ್ಬೋದು ತಾನೆ. ನೋಡಿ, ಕೆಲವರು ಏನೋ ಕೇಳ್ತಾರೆ, ಬಂಗಾರ ಕಿತ್ಕೊಂಡು ಹೋಗ್ತಾರೆ. ಅದಲ್ಲ, ಏನೋ ಆಸೆ ತೋರಿಸ್ತಾರೆ, ದುಡ್ಡು ಕಿತ್ಕೊಳ್ತಾರೆ. ಸಂಪಾದನೆ ಮಾಡಿರೋ ಸಂಪಾದನೆನ ಕೆಲವರಿಗೆ ಕೊಟ್ಟು ಬಿಡಬೇಕಾಗ್ತದೆ. ಯಾಕೆ? ಶರೀರದ ಆಸೆ, ಅವರನ್ನು ಮೆಚ್ಚಿಸುವುದಕ್ಕೋಸ್ಕರವಾಗಿ ಇದೆಲ್ಲ ಮಾಡ್ತಾರೆ. ದೇವರು ಹೇಳ್ತಾನೆ, ಈ ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ನಿಷ್ಕಳಂಕರಾದ ದೇವರ ಮಕ್ಕಳಾಗಿರುವಿರಿ. ನಾವು ದೇವರ ಮಕ್ಕಳಂತೆ ದೇವರಿಗೆ ಸಾಕ್ಷಿಯನ್ನು ಕೊಡಬೇಕು ನಮ್ಮ ನಡವಳಿಕೆಯ ಮೂಲಕವಾಗಿ. ಅಲ್ಲಿ ಆಮೇಲೆ ಹೇಳಿದ, ಹೀಗೆ ನೀವು ನಡೆದರೆ ನೀವೇನು ಮಾಡ್ತದೆ? ಲೋಕದೊಳಗೆ ಒಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ಲೋಕದೊಳಗೆ ಒಳಿಬೇಕು. ದೇವಜನವೇ, ಆಕಾಶದಲ್ಲಿ ನಕ್ಷತ್ರಗಳು ತುಂಬ ಇದ್ದಾವೆ. ಆದರೆ ನಮ್ಮ ಕಣ್ಣು ಯಾವ ನಕ್ಷತ್ರ ಬಹಳ ಬೆಳ್ಳಗಿದೆಯೋ, ಹೊಳೆಯುತ್ತಿದೆಯೋ ಅದನ್ನು ನೋಡುತ್ತದೆ. ಅದೇ ರೀತಿಯಲ್ಲಿ ನೀವು, ನಾನು ಸಭೆಯಲ್ಲಿ, ನಿಮ್ಮ ಸಭೆಯಲ್ಲಿ ಅನೇಕರಿರಬಹುದು. ದಯಮಾಡಿ ನೀವು ಸ್ಪೆಷಲ್ ಆಗಿರಬೇಕು, ಪ್ರತ್ಯೇಕವಾದವರಾಗಿರಬೇಕು, ಕರ್ತನಿಗೆ ಮಹಿಮೆ ತರುವಂಥವರಾಗಿರಬೇಕು. ಎಲ್ಲರಂತೆ ಓಟವನ್ನು ಓಡಬೇಡ್ರಿ, ಎಲ್ಲರಂತೆ ವಿಶಾಲವಾದ ಮಾರ್ಗದಲ್ಲಿ ಓಡಬೇಡ್ರಿ, ಎಲ್ಲರ ರೀತಿಯಲ್ಲಿ ಆಲೋಚಿಸಬೇಡ್ರಿ. ದೇವರ ವಾಕ್ಯದಂತೆ ಆಲೋಚಿಸಿರಿ, ವ್ಯತ್ಯಾಸವಾಗಿರಲಿಕ್ಕಾಗಿ ಪ್ರಾರ್ಥಿಸಿರಿ. ದೇವರೇ ನನ್ನನ್ನು ಉಪಯೋಗಿಸು ಎಂದು ಬೇಡಿಕೊಳ್ಳಿರಿ, ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 21ನೇ ವಚನದಲ್ಲಿ, ಯಾಕೆಂದರೆ ಕರ್ತನ ದೃಷ್ಟಿಯಲ್ಲಿ ಮಾತ್ರವಲ್ಲದೆ ಮನುಷ್ಯರ ದೃಷ್ಟಿಯಲ್ಲಿಯೂ ಗೌರವವಾದದ್ದನ್ನು ಯೋಚನೆಗೆ ತಂದುಕೊಳ್ಳುವವರಾಗಿದ್ದೇವೆ. ನಾವು ಕೆಲವರು ಹೇಳ್ತಾರೆ, ಅಯ್ಯೋ ಬಿಡು, ಮನುಷ್ಯರೇನಾದರೂ ಅಂದುಕೊಳ್ಳಿ, ನಾನು ದೇವರ ಮುಂದೆ ಚೆನ್ನಾಗಿದ್ದೀನಲ್ವಾ ಅಂತ ಅಂದುಕೊಳ್ತಾರೆ. ದೇವಜನವೇ, ದೇವರ ಮುಂದೆ ಚೆನ್ನಾಗಿದ್ದರೆ ಓಕೆ. ಹಾಗಾದರೆ ದೇವರ ಮುಂದೆ ನಾವು ಚೆನ್ನಾಗಿದ್ದರೆ ಮನುಷ್ಯರ ಕಣ್ಣಿಗೆ ನಾವು ಯಾಕೆ ಕೆಟ್ಟವರಾಗಿ ಕಾಣಿಸ್ತೇವೆ ಅಲ್ವಾ? ನಾವು ಅಂದುಕೊಳ್ತೇವೆ, ಬಿಡು, ಯಾರೇನಾದರೂ ಅಂದ್ಕೊಳ್ಳಿ, ನಾನು ಹಿಂಗೆ ಮಾತಾಡೋದು, ನಾನು ಹಿಂಗೆ ನಡ್ಕೊಳ್ಳೋದು, ನಾನು ಹಿಂಗೆ ಜೀವಿಸೋದು, ಯಾರಿಗೋಸ್ಕರ ನಾನು ಯಾಕೆ ಜೀವಿಸಬೇಕು ಅಂತ ಅಲ್ಲ. ಈಗ ಉದಾಹರಣೆಗೆ, ಸಿಗರೇಟ್ ಪ್ಯಾಕ್ ಮೇಲೆ, ಎಣ್ಣೆ ಪ್ಯಾಕೆಟ್ ಮೇಲೆ ಕುಡಿಯಬಾರದು, ಇದು ಧೂಮಪಾನ, ಮದ್ಯಪಾನ ಹಾನಿಕರ ಅಂತ ಹಾಕಿರ್ತಾರೆ. ಅದು ಹಾಕಿರುವುದು ಕಾಣಿಸ್ತಾನೆ ಇದೆಯಲ್ವಾ? ಕಾಣಿಸಿದ ಮೇಲೆ ಅದು ತಪ್ಪೇ ತಾನೇ? ಇಲ್ಲ, ಅದರ ಮೇಲೆ ಹಾಕಿದ್ದಾರೆ, ಆದರೂ ಅದು ಒಳ್ಳೆಯದೇ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ. ಹಾಗೇನೆ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದೇವರ ದೃಷ್ಟಿಯಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಳಿಬಿಟ್ಟು ಮನುಷ್ಯರ ದೃಷ್ಟಿಯಲ್ಲಿ ಚೆನ್ನಾಗಿದ್ದೆ ಹೋದರೆ ಅದು ಸರಿಯಲ್ಲ ಅಲ್ವಾ? ಯಾರೋ ಒಬ್ಬೊಬ್ಬರು ನಿಮ್ಮ ಮೇಲೆ ನಿಂದೆ ಹಾಕ್ಬೋದು, ಬಟ್ ಕೆಲವರು ಯಥಾರ್ಥತೆಯನ್ನು ಕಂಡು ತಾನೇ ನಿಮ್ಮ ಮೇಲೆ ತಪ್ಪು ಹೊರಿಸುತ್ತಾರೆ. ಆ ತಪ್ಪು ಹೊರಿಸದ ಹಾಗೆ ಯಾರ ಕೈಗೂ ನಾವು ಸಿಕ್ಕಿ ಹಾಕಿಕೊಳ್ಳದ ಹಾಗೆ, ಗಂಡನಾಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಪಾಸ್ಟ್ರಾಗಲಿ, ವಿಶ್ವಾಸಿಗಳಾಗಲಿ, ಯಾರೇ ಆಗಲಿ, ಅನ್ಯ ಜನರ ಮುಂದೆ ದೇವರನ್ನು ಅವಮಾನಪಡಿಸಬಾರ್ದು. ಕೆಲವು ಸಂದರ್ಭಗಳಲ್ಲಿ ಬೈಬಲಲ್ಲಿ ಇಸ್ರಾಯೇಲ್ಯರು ದೇವರ ನಾಮವನ್ನು ಅಪಕೀರ್ತಿಗೊಳಿಸಿದರು, ಅವಮಾನಗೊಳಿಸಿದರು. ದೇವರೇ ಅವರಿಗೆ ಅರಸ ಇದ್ದಾನೆ, ದೇವರೇ ಅವರಿಗೆ ವಿಗ್ರಹಗಳಿದ್ದಾವೆ, ದೇವರೇ ಅವರಿಗೆ ಅರಮನೆ ಇದೆ, ದೇವರೇ ಅವರಿಗೆ ದೇವಾಲಯ ಇದೆ, ನಮಗೇನೂ ಇಲ್ಲ. ದೇವರು ಹೇಳ್ತಾನೆ, ಎಲ್ಲರ ಥರ ನೀವು ಇರಕ್ಕೆ ಹೋಗಬೇಡಿ, ನೀವು ನನ್ನ ಮಕ್ಕಳು, ನೀವು ಸ್ಪೆಷಲ್ ಆಗಿರಬೇಕು. ಅವರು ಸ್ಪೆಷಲ್ ಆಗಿಡ್ಲಿಕ್ಕೆ ಇಷ್ಟ ಇಲ್ಲ, ಇಲ್ಲ, ಅವರು ಮಾಡೋದೇ ಕರೆಕ್ಟಾಗಿ ಕಾಣಿಸ್ತಾ ಇದೆ, ನಮಗೆ ಹಂಗೆ ಇರೋದು ಒಳ್ಳೆಯದು ಅಂತ ಹೇಳಿ ದೇವರ ಹತ್ರ ಅವರು ಏನು ಮಾಡ್ತಾರೆ? ಜಗಳ ಮಾಡ್ತಾರೆ. ಇವತ್ತು ನನ್ನ ಪ್ರಿಯ ದೇವರೇ, ನಾವು ಅನ್ಯ ಜನಗಳ ಮಧ್ಯದಲ್ಲಿ ಸಾಕ್ಷಿಗಳಾಗಿರಬೇಕು. ನಿಮ್ಮ ಕೈ ಕೆಲಸ ದೇವರು ಅನುಗ್ರಹಿಸಬೇಕು, ನಿಮ್ಮ ತಲೆ ಎತ್ತಲ್ಪಡುವಂತಿರಬೇಕು. ನಿಮ್ಮ ಮಕ್ಕಳು ಸ್ಪೆಷಲ್ ಆಗಿ ಪ್ರಾರ್ಥನೆಗಳಲ್ಲಿ, ವಾಕ್ಯದಲ್ಲಿರುವಾಗ ಅವರು ವಿದ್ಯಾಭ್ಯಾಸ ಮಾಡದೆ ಹೋಗಲಿ, ನೋಡೋಕೆ ಅಂದವಾಗಿ ಇಲ್ಲದೆ ಹೋಗಲಿ, ದೇವರು ಅವರನ್ನು ಉನ್ನತವಾಗಿ ಉಪಯೋಗಿಸ್ತಾರೆ. ಅದಕ್ಕೆ ಪೌಲನು ತಿಮೋತಿಯನಿಗೆ ಬರೆಯುತ್ತಾ, ತಿಮೋತಿಯನ ಮೊದಲ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ. ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಪೌಲ ಹೇಳ್ತಾ ಇದ್ದಾನೆ, ನೀನೇ ಮಾದರಿಯಾಗಿರಪ್ಪ. ಯಾವುದರಲ್ಲಿ?
ಹೇಳುತ್ತದೆ, ನಡೆಯಲ್ಲಿ, ನುಡಿಯಲ್ಲಿ, ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ, ಶುದ್ಧತ್ವದಲ್ಲಿ ನೀನೇ ಮಾದರಿಯಾಗಿರು. ಇವತ್ತು ದೇವಜನವೇ, ಈ ಸಂದೇಶ ಅಷ್ಟೊಂದು ಲೌಕಿಕವಾದ ವಸ್ತುಗಳ ಲೌಕಿಕ ಆಶೀರ್ವಾದಗಳು ನಿಮಗೆ ತರದೇ ಹೋಗ್ಬೋದು, ಆದರೆ ನಿಮ್ಮನ್ನು ಪ್ರೀತಿಸುವ ದೇವರ ತಲೆ ಎತ್ತುವಂತೆ ಮಾಡ್ತಾರೆ. ದೇವರು ಸೈತಾನನಿಗೆ, ನನ್ನ ಮಗನಾದ ಯೋಬನನ್ನು ಕಂಡಿಯಾ ಎಂದು ಕೇಳುತ್ತಾನೆ. ಎಷ್ಟು ಗೌರವ, ಎಷ್ಟು ಹೆಮ್ಮೆಯಿಂದ ನನ್ನ ಮಗನ ನೋಡ್ದ ಅಂತ ಹೇಳಿ ಕೇಳ್ತಾರೆ. ನಿಮ್ಮನ್ನು, ನನ್ನನ್ನು ನೋಡಿ ಅದೇ ರೀತಿಯಲ್ಲಿ ನನ್ನ ಮಗನನ್ನು ಕಂಡಿಯಾ ಎನ್ನಬೇಕು, ನನ್ನ ಮಗಳನ್ನು ನೋಡಿದೆಯಾ ಅನ್ನಬೇಕು. ಆ ರೀತಿಯಾಗಿ ನಾವು ಜೀವಿಸೋಣ. ಕರ್ತನ ನಾಮಕ್ಕೆ ಮಹಿಮೆಯನ್ನು ತರೋಣ. ಪ್ರಾರ್ಥಿಸೋಣ. ಹೌದು ದೇವರೇ, ನಾವು ನಡವಳಿಕೆಯಲ್ಲಿ, ಮಾತಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ, ಪ್ರತಿ ಕೃತ್ಯದಲ್ಲಿ ನಾವು ನಿಮಗೆ ಮೆಚ್ಚುಗೆಯಾಗಿ ಸಾಕ್ಷಿಗಳಾಗಿ ಇರಬೇಕು ಸ್ವಾಮಿ. ಯೇಸುವೇ, ಈ ದಿನ ಈ ವಿಷಯವನ್ನು ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ವಂದನೆಗಳು, ಸ್ತೋತ್ರಗಳಪ್ಪ. ಇವರ ಜೀವಿತಗಳನ್ನು ರೂಪಾಂತರಪಡಿಸು, ಮಾರ್ಪಡಿಸು. ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವೆಲ್ಲ ಕಾರ್ಯಗಳಲ್ಲಿ ದೇವರೇ ಉನ್ನತವಾಗಿ ಅನುಗ್ರಹಿಸಲ್ಪಡುವಂತೆ ನೀವು ಕಾರ್ಯ ಮಾಡಿರಿ ಅಪ್ಪ. ಹೌದು ದೇವರೇ, ಅನೇಕರು ಕರ್ತನೇ ದೇವರೇ ನಮ್ಮನ್ನು ಗಮನಿಸುತ್ತಿರುವಾಗ ನಾವು ನಿಮಗೆ ಸಾಕ್ಷಿಗಳಾಗಿರುವಂತೆ ಕೃಪೆ ತೋರಿಸು. ನೋಡಿ, ಎಲ್ಲರೂ ಒಂದು ರೀತಿಯಾಗಾದರೆ ಇವರು ವ್ಯತ್ಯಾಸವಾದವರು. ಇವರು ಯಾಕೆ ಈ ರೀತಿಯಾಗಿ ಮಾತಾಡ್ತಾರೆ, ಇವರು ಯಾಕೆ ಈ ರೀತಿ ನಡ್ಕೊಳ್ತಾರೆ, ಇವರು ಎಲ್ಲರಂತೆ ಅಲ್ಲವಲ್ಲ. ಕಾರಣ ಏನು? ಕ್ರಿಸ್ತೇಸುವಿನ ಪ್ರಭೆಯು, ಅಭಿಷೇಕವು, ಆಶೀರ್ವಾದವು, ಕೃಪೆಯು, ಕನಿಕರಗಳು ಆ ಮಗುವಿನ ಮೇಲೆ ಉಂಟು ಎನ್ನುವುದಕ್ಕಾಗಿ, ನನ್ನ ಮಗಳ ಮೇಲುಂಟು ಎನ್ನುವುದಕ್ಕಾಗಿ. ದೇವರೇ, ನೀವೇ ಯೋಬನನ್ನು ನೋಡಿದೆಯಾ, ನನ್ನ ಭಕ್ತನನ್ನು ಎಂದು ಕೇಳಿದ ಹಾಗೆ ನಮ್ಮನ್ನು ಕೂಡ ನೀವು ಕರ್ತನೆ ಉನ್ನತಿಗೆ ತರಬೇಕು. ಖಂಡಿತವಾಗಿ ನಮ್ಮ ಮೊರೆಯನ್ನು ನೀವು ಆಲಿಸಿದ್ದೀರೆಂದು ನಾವು ನಂಬುತ್ತಾ ಇದ್ದೇವೆ. ಇವರ ಅಗತ್ಯಗಳನ್ನು ಪೂರೈಸಿರಿ. ಸಮಾಧಾನ, ಶಾಂತಿಯನ್ನು ಇವರಿಗೆ ಅನುಗ್ರಹಿಸಿಕೊಡಿರಿ. ಪರಲೋಕದ ಕೃಪೆಗಳಿಂದ ತುಂಬಿಸಿ ಅನುಗ್ರಹಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ. ಈ ದಿನ, ಈ ಭಾನುವಾರದಂದು ಕೂಡ ವಾಕ್ಯವನ್ನು ಕೇಳಿ ಹೋಗೋಣ, ವಾಕ್ಯವನ್ನು ಕೇಳೋಣ ಎಂದು ತೀರ್ಮಾನ ಮಾಡಿ ಬಂದಿರುವಂಥ ಪ್ರತಿ ಕುಟುಂಬವನ್ನು ಮತ್ತು ಈ ವಿಡಿಯೋಗಳನ್ನು ಯಾರು ಶೇರ್ ಮಾಡಿಕೊಳ್ತಾರೋ, ಯಾರು ಬೇರೆಯವರಿಗೆ ಅನ್ಯರಿಗೆ ಕೆಲವು ಸಂದರ್ಭದಲ್ಲಿ ವಾಕ್ಯಗಳು ಚೆನ್ನಾಗಿರುವಾಗ ಬೇರೆಯವರಿಗೆ ಕಳುಹಿಸುತ್ತಾರೋ ಅವರೆಲ್ಲರನ್ನು ಆಶೀರ್ವಾದ ಮಾಡಿವಿ. ಈ ಸೇವೆ ಇನ್ನೂ ಅಭಿವೃದ್ಧಿಯಾಗಲಿ, ಇನ್ನು ಅನೇಕರಿಗೆ ಆಶೀರ್ವಾದಕರವಾಗಿರಲಿ. ಬರೋ ದಿನಮಾನಗಳಲ್ಲಿ ಇನ್ನಷ್ಟು ಉನ್ನತವಾದಂಥ ಕಾರ್ಯಗಳನ್ನು ನಾವು ನಿಮಗಾಗಿ ಮಾಡುವಂತೆ ಅನುಗ್ರಹಿಸಿರಿ. ಇವರ ಕೈ ಕೆಲಸಗಳನ್ನು ಅನುಗ್ರಹಿಸಿರಿ. ಆರೋಗ್ಯವನ್ನು ದಯಪಾಲಿಸಿರಿ. ಹಣಕಾಸಿನ ಕೊರತೆಗಳನ್ನೆಲ್ಲ ನೀಗಿಸಿರಿ. ಸಾಲಬಾಧೆಗಳಿಂದ ಬಿಡಿಸಿರಿ. ಎಲ್ಲ ಪರಲೋಕದ ಕೃಪೆಗಳಿಂದ ತುಂಬಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದಾತನೇ ನಿನಗೆ ಸ್ತೋತ್ರ. ಅದ್ಭುತಗಳನ್ನು ಮಾಡುವಾತನೇ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನು ತಾನೇ ನಿಮ್ಮನ್ನು ಅನುಗ್ರಹಿಸಲಿ. ಆಮೇನ್.